ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತಿನ ಈ ವಿಡಿಯೋದಲ್ಲಿ ಡ್ರೈ ಮ್ಯಾಂಗೋ ಪಿಕ್ಕಲ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈ ಮ್ಯಾಂಗೋ ಪಿಕ್ಕಲ್ ಮಾಡೋದು ತುಂಬಾ ಈಸಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಯಾವ ಥರ ಮಾಡೋದು ಅಂತ ಗೊತ್ತಾಗುತ್ತೆ. ನಾನಿಲ್ಲಿ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಅರಿಶಿನ ಉಪ್ಪು ಹಾಕಿ 2 ದಿನದಿಂದ 3 ದಿನದವರೆಗೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಈ ಮಾವಿನಕಾಯಿನ ನಾವು 1 ಇಯರ್ವರೆಗೂ ಸ್ಟೋರ್ ಮಾಡ್ಬೋದು, ಏನೂ ಹಾಳಾಗೋದಿಲ್ಲ. ಈ ಡ್ರೈ ಮ್ಯಾಂಗೋ ಪಿಕ್ಕಲ್ನ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಅಷ್ಟು ಈಸಿಯ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಒಣಗಿನ ಮಾವಿನಕಾಯಿ ತಗೊತಾ ಇದ್ದೀನಿ. ಒಣಗಿಸಿಟ್ಟಿರೋ ಮಾವಿನಕಾಯಿನ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಲಲ್ಲಿ ನೆನೆಹಾಕಿದ್ರಿಂದ ಡಸ್ಟ್ ಎಲ್ಲ ಇರುತ್ತಲ್ಲ, ಚೆನ್ನಾಗಿ ತೊಳ್ಕೊಬೇಕು. ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಾದ ತಕ್ಷಣ ನೀರನ್ನೆಲ್ಲ ಚೆನ್ನಾಗಿ ಜಾನ್ಕೋಬೇಕು. ಒಂದು ಸ್ವಲ್ಪನೂ ನೀರು ಇಲ್ದಂಗೆ ನೋಡ್ಕೊಳ್ಳಿ. ಈ ಮಾವಿನಕಾಯಿನ ನಾವು ಒಂದು ಪಾತ್ರೆಯಲ್ಲಿ ಈ ಮಾವಿನಕಾಯಿನ ಹಾಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಮಾವಿನಕಾಯಿನ ಕುದಿಸ್ಕೊಳ್ತಾ ಇದ್ದೀನಿ. ಇದು ತೊಳೆದಲ್ಲೇ ಒಂದು 10% ಮೆತ್ತಗಾಗಿರುತ್ತೆ ಮಾವಿನಕಾಯಿ. ನಾವು ಕುದಿಸ್ಬೇಕಾದ್ರೆ ನೋಡ್ಕೊಂಡು ಕುದಿಸ್ಬೇಕು. ಒಂದು 70% ಕುದ್ರೆ ಸಾಕು. ಮಾವಿನಕಾಯಿ ಸ್ವಲ್ಪ 70% ಅಷ್ಟು ಮೆತ್ತಗಾದರೆ ಸಾಕು. ಫುಲ್ ಮೆತ್ತಗಾಗೋಕೆ ಮಾಡಬೇಡ್ರಿ. ಒಂದು 70% ಒಂದು ಕುದಿ ಬಂದ ತಕ್ಷಣ ನೀರೆಲ್ಲ ಜಾನ್ಕೊಬಿಡ್ರಿ. ಒಂದು ಸ್ವಲ್ಪನೂ ನೀರು ಇರ್ದಿದ್ದಂಗೆ ನೋಡ್ಕೊಳ್ಳಿ. 1/2 ಅವರ್ ಮಾವಿನಕಾಯಿ ಅದರಲ್ಲೇ ಬಿಡಿ, ನೀರೆಲ್ಲ ಚೆನ್ನಾಗಿ ಜಾನ್ಕೊಳ್ತವೆ. ನೋಡಿರಿ, ಒಂದು ಸ್ವಲ್ಪನೂ ನೀರಿಲ್ಲ, ಈ ಥರ ಇರಬೇಕು. ಈಗ ಇದನ್ನು ಬೇರೆ ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಮಾವಿನಕಾಯಿನೆಲ್ಲ ಸ್ವಲ್ಪ ನೋಡಿ ಮುತ್ತು ನೋಡ್ತಿದ್ದೀನಿ ನಾನು. ಸಾಕು, ಇಷ್ಟು ಬೆಂದರೆ ಸಾಕು. ಜಾಸ್ತಿ ಮೆತ್ತಗಾದ್ರೂ ಚೆನ್ನಾಗಿರೋದಿಲ್ಲ ಅಷ್ಟು ತಿನ್ನೋದಕ್ಕೆ. ಇದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ. ನಾವೀಗ ಪಿಕ್ಕಲ್ಸ್ನ 1.5 ಮಂತ್ 2 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೋಬೋದು, ಏನೂ ಹಾಳಾಗೋದಿಲ್ಲ. ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾವು ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಆದರೆ ಡ್ರೈ ಮ್ಯಾಂಗೋನ ಮಾತ್ರ ಸ್ಟೋರ್ ಮಾಡ್ಕೊಳ್ಬೋದು 1 ಇಯರ್ವರೆಗೂ, ಏನೂ ಹಾಳಾಗೋದಿಲ್ಲ. ಪಿಕ್ಕಲ್ ಮಾತ್ರ ಇರೋದಿಲ್ಲ ಅಷ್ಟೇ. 1.5 ಮಂತ್ 2 ಮಂತ್ಸ್ವರೆಗೂ ಏನೂ ಆಗೋದಿಲ್ಲ. ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿರಿ. ನಿಮಗೆ ಇಷ್ಟೇ ಇರಬೇಕು ಸಾಕು. ಇಷ್ಟೇ ಇದ್ರೇ ನಮಗೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಫುಲ್ಲು ಮೆತ್ತಗಾದರೆ ಅದು ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋದಕ್ಕೆ. ಈಗ ಒಂದು 50% ಕೆಲಸ ಮುಗೀತು. ಅಂದರೆ ಮಾವಿನಕಾಯಿ ಎಷ್ಟು ಕುದಿಸ್ಕೋಬೇಕು, ಎಷ್ಟು ಸಾಫ್ಟ್ ಆಗಬೇಕು ಮಾವಿನಕಾಯಿ ಅನ್ನೋಷ್ಟು. ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೆಂತ್ಯಕಾಳನ್ನ 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು ಮತ್ತು 1/2 ಟೇಬಲ್ ಸ್ಪೂನ್ ಸಾಸಿವೆ ತಗೊಳ್ತಾ ಇದ್ದೀನಿ. ಇವತ್ತು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ತುಂಬಾ ಕೆಂಪುಗೆ ಮತ್ತು ಸೀದೋಗೋ ಥರ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಪಿಕ್ಕಲ್ಸ್ ಟೇಸ್ಟೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಮತ್ತು ಜಾಸ್ತಿನೂ ಹಾಕೋಣಕ್ಕೆ ಹೋಗಬೇಡ್ರಿ. ಸಾಸಿವೆ ಮೆಂತ್ಯಕಾಳು ಎಲ್ಲ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾವಿನಕಾಯಿ ತಗೊಂಡಿದ್ದೀರೋ ಅಷ್ಟೇ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಸಾಸಿವೆನ ಮತ್ತು ಮೆಂತ್ಯಕಾಳನ್ನ ತಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನು ಪೌಡ್ರ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ನಾವೇನು 70% ಮಾವಿನಕಾಯಿನ ಕುದಿಸಿಟ್ಕೊಂಡಿದ್ವಲ್ಲ, ಆ ಮಾವಿನಕಾಯಿ ಈಗ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸಾಸಿವೆನ ಪೌಡರ್ನ 2 ಮಿಕ್ಸು, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಮಿಕ್ಸ್ ಎಲ್ಲ ಪೀಸಸ್ಗೆಲ್ಲ ಹಿಡಿಬೇಕು, ಅಷ್ಟು ಚೆನ್ನಾಗಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಅರಿಶಿನ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಅರಿಶಿನ ನಾನು ಮಾವಿನಕಾಯಿನ ಕಟ್ ಮಾಡಿ ಬಿಸಿಲಿಗೆ ಒಣಗಾಕಿದ್ನಲ್ಲ, ಆವಾಗೆ ಸ್ವಲ್ಪ ಉಪ್ಪು ಅರಿಶಿನ 2 ಮಿಕ್ಸ್ ಮಾಡಿ ಕಲಸಿಟ್ಟು ಮಾವಿನಕಾಯಿನ ಬಿಸಿಲಿಗೆ ಒಣಗಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಅರಿಶಿನ ಆ್ಯಡ್ ಮಾಡ್ತಿಲ್ಲ. ನೀವು ಅವಾಗ ಅರಿಶಿನ ಆ್ಯಡ್ ಮಾಡಿಲ್ಲ ಅಂದರೆ ಈಗ ಆ್ಯಡ್ ಮಾಡಿ. ನೋಡಿ, ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ. ಫೈನಲ್ ಟಚ್ ಒಗ್ಗರಣೆ. ನಾನಿಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೆ 7ರಿಂದ 8 ಟೇಬಲ್ ಸ್ಪೂನ್ ಎಣ್ಣೆ ತಗೊಳ್ತಾ ಇದ್ದೀನಿ. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ 1/2 ಟೇಬಲ್ ಸ್ಪೂನ್ ಸಾಸಿವೆ. ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು ನೋಡಿರಿ. ನಾನು ಸಾಸಿವೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬಬಲ್ಸ್ ಬಂತು, ಆ ಥರ ಬಬಲ್ಸ್ ಬರಬೇಕು. ಈಗ ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಹಿಂಗು ಇದ್ದರೆ ಹಿಂಗು ಆ್ಯಡ್ ಮಾಡ್ಕೊಳ್ಳಿ. ನಾನು ಹಿಂಗು ಇಲ್ಲ, ಹಿಂಗು ಸ್ಕಿಪ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಿಂಗು ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು, ಅಷ್ಟುವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. 1 ಮಿನಿಟ್ 2 ಮಿನಿಟ್ಸಲ್ಲೇ ಬೆಳ್ಳುಳ್ಳಿ ಬ್ರೌನ್ ಆಗೋಗುತ್ತೆ. ಈಗ ಎಣ್ಣೆನ ಬಿಸಿ ಇರುವಾಗಲೇ ಮಾವಿನಕಾಯಿಗೆಲ್ಲ ಹಾಕ್ತಾಯಿದ್ದೀನಿ. ಮಾವಿನಕಾಯಿಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನಕಾಯಿಗೆ ಎಣ್ಣೆ ಎಲ್ಲ ಹಿಡಿಬೇಕು, ಪೀಸಸ್ಗೆ ಎಣ್ಣೆ ಎಲ್ಲ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಎಣ್ಣೆ ಕಮ್ಮಿ ಅನ್ನಿಸ್ತು ಅಂತ ಅನಿಸಿದ್ರೆ ನೀವು ಕಾಸಿ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈಗ ನೋಡ್ಕೊಳ್ಳಿ, ಉಪ್ಪು
ಖಾರ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಇಲ್ಲ ಅಂತಂದು. ಕಮ್ಮಿ ಆಗಿದ್ರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಸಿದ್ದು ಎಣ್ಣೆನ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಿ ನಮ್ಮ ಡ್ರೈ ಮ್ಯಾಂಗೋ ಪಿಕಲ್ ರೆಡಿ ಆಯಿತು. ತುಂಬಾ ಈಸಿ ಮಾಡ್ಕೊಳ್ಳೋದು, ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.